ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತು ಈ ಕ್ಷೇತ್ರದಲ್ಲಿ ಗೌರವ ಇಲ್ಲ, ಕಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಅವರಿಗೆ. ಇಲ್ಲಿಂದ ಹೋಗಿ ಕೋಲಾರಲ್ಲಿ ಸೂಪರ್ MLA ಮನೆ ಬಾಗಿಲಲ್ಲಿ ಕೈ ಕಟ್ಟಿಕೊಂಡು ಕೇಳಿದಾಗ ಮಾತ್ರ ಅವರ ಕೆಲಸ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅಧಿಕೃತವಾದಂತ MLA ಒಂದು ಲೆಟರ್ ಅನ್ನು ಕೂಡ ಸಾರ್ವಜನಿಕವಾಗಿ ಕೇಳದಂತವ್ರು ಕೊಡ್ತಾ ಇಲ್ಲ. ಯಾರೇ ತೊಂದರೆ ಆದ್ರೂ ಕೂಡ ಕೇಳಬೇಕಂತ ಹೇಳಿದ್ರೆ ಕೋಲಾರ್ಗೆ ಹೋಗ್ಬೇಕು, ಅನುದಾನಗಳು ಹಂಚಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರು ಒಂದು ಕೆಲಸನೂ ಈ ಕ್ಷೇತ್ರದ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ. ಜೋರಾಗಿ ಘೋಷಣೆ ಹೋಗ್ಬೇಕು. ಎರಡು ಕೈ ಮೇಲೆ ಎತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಸಲ್ಲಿಸಬೇಕು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಇನ್ನೊಬ್ರು ಸೂಪರ್ MLA ಅಂತೇಳಿ ನಾನೇ ಹೇಳ್ತಾ ಇಲ್ಲ, ನಮ್ಮ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 224+1 ಹೆಂಗ್ ಬಂತು ಅಂತೇಳಿ ನನಗೂ ಪ್ರಶ್ನೆ ಕಾಡ್ತಾನೆ ಇದೆ. ಹುಡುಕ್ತಾ ಇದ್ದೀನಿ ಅವರಿಗೆಲ್ಲಾದ್ರೂ ಪತ್ರ ಇನ್ನೊಂದು ಕೊಟ್ರ ಪ್ರಮಾಣ ಪತ್ರ ಅಂತ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದು ಯಾವುದೇ ಪಕ್ಷ ಇದ್ರೂ ಕೂಡ ಆಯಾ ಪಕ್ಷದ ಕಾರ್ಯಕರ್ತರು ನಮ್ಮ ಮೇಲೆ ಗೆಲ್ಲಬೇಕು ಅಂತ ಹೇಳಿ ಕಷ್ಟಪಡ್ತು ಕೆಲಸ ಮಾಡ್ತಾರೆ. ಅದು ತಪ್ಪಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಲ್ಲ, ಅವ್ರ MLA ಗೆಲ್ಲಬೇಕು ಅಂತ ಹೇಳಿ ಕಷ್ಟಪಟ್ಟು ಕಾರ್ಯಕರ್ತರು ಕೆಲಸ ಮಾಡಿದಂತ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಹಿರಿಯ ಮುಖಂಡರುಗಳಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಗೌರವ ಇಲ್ಲ, ಕಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಅವರಿಗೆ. ಇಲ್ಲಿಂದ ಹೋಗಿ ಕೋಲಾರಲ್ಲಿ ಸೂಪರ್ MLA ಮನೆ ಬಾಗಿಲಲ್ಲಿ ಕೈ ಕಟ್ಟಿಕೊಂಡು ಕೇಳಿದಾಗ ಮಾತ್ರ ಅವರ ಕೆಲಸ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅಧಿಕೃತವಾದಂತ MLA ಒಂದು ಲೆಟರ್ ಅನ್ನು ಕೂಡ ಸಾರ್ವಜನಿಕವಾಗಿ ಕೇಳದಂತವ್ರು ಕೊಡ್ತಾ ಇಲ್ಲ. ಯಾರೇ ತೊಂದರೆ ಆದ್ರೂ ಕೂಡ ಕೇಳಬೇಕಂತ ಹೇಳಿದ್ರೆ ಕೋಲಾರ್ಗೆ ಹೋಗ್ಬೇಕು, ಅನುದಾನಗಳು ಹಂಚಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರು ಒಂದು ಕೆಲಸನೂ ಈ ಕ್ಷೇತ್ರದ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ. ಎಲ್ಲರಿಗೂ ಹೊರಗಿನವ್ರಿಗೆ ಸಿಗ್ತಾ ಇದೆ. ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಬೇಕು? ಸಾಲಗಳು ಮಾಡಿರ್ತಾರೆ, ಒಂದು ಕಡೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಸುಳ್ಳು ಭರವಸೆಗಳನ್ನು ಕೊಟ್ಟು ನಂಬಿಸಿ ಅವರಲ್ಲಿ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ಏನಾದ್ರೂ ಕಾಸಿರ್ತಕ್ಕಂಥ ಅನುದಾನ ಬಂದ್ರೆ, ಕೆಲಸ ಬಂದ್ರೆ ಅದು ಹೊರಗಿನವರಿಗೆ, ಕಾಸಿಲ್ಲದೆ ಇರ್ತಕ್ಕಂಥ ಕೆಲಸಕ್ಕೆ ಇಲ್ಲಿನವ್ರಿಗೆ ಕೆಲಸ ಕೊಟ್ಟು ಸಾಲಗಾರರಾಗಿ ಮಾಡೋದು. ಇದೇ ನಗರಸಭೆಯಲ್ಲಿ 100 ಕೋಟಿ ಅವ್ಯವಹಾರಗಳು ನಡೀತಾ ಇದೆ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸದಲ್ಲಿ ಅವ್ಯವಹಾರ, ಆ ಮುನ್ಸಿಪಾಲಿಟಿನಲ್ಲಿ ಅಂಗಡಿಗಳಿರ್ತಕ್ಕಂಥದ್ದು ಅಲ್ಲಿ ಅವ್ಯವಹಾರಗಳು, ಈ ರೀತಿ ಹಲವಾರು ಅಕ್ರಮಗಳು ನಡೆದ್ರೂ ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಕಾರ್ಯಕರ್ತರು ಕೇಳೋದಕ್ಕೆ ವಿಧಿಯೇನಂಗೆ ಆಗ್ಬಿಟ್ಟಿದೆ. ಕೋಲಾರಲ್ಲೂ ಕೇಳುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಕ್ಷೇತ್ರ ಮೀಸಲು ಕ್ಷೇತ್ರ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹೆಚ್ಚಾಗಿದ್ರೂ ಸಹ ಮೇಲ್ವರ್ಗದ ಜನರಿಗೆ ನಾವು ಗೌರವಪೂರ್ವಕವಾಗಿ ನಡ್ಕೊಂಡಾಗ ಮಾತ್ರ ಸಾರ್ವಜನಿಕವಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಕಳೆದ 2 ಸಾರಿ ನೀವು ಕೊಟ್ಟಂತ ಅಧಿಕಾರದ ಅವಧಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸಿದೀವಿ. ಬಂಧುಗಳೇ, ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರಾದ್ರೂ ಹೇಳ್ರಿ, ಕಾಂಗ್ರೆಸ್ ಅವ್ರಿಗಾಗ್ಲಿ, JDS ಅವ್ರಿಗಾಗ್ಲಿ, RP ಅವ್ರಿಗಾಗ್ಲಿ, ಯಾವುದೇ ಪಕ್ಷದವ್ರಿಗಾಗ್ಲಿ, ನಾವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಬೇಕಾಗಿ ಮಾಡಿಸಿದೀವ? ನಾವು ಮಾಡಿಸಿದ್ದೇವೆ ಹೇಳ್ರಿ.
ಆದ್ರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೇಲ್ವರ್ಗದವ್ರ ಮೇಲೆ ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. 7 ಸ್ಟೇಷನ್ ಬರುತ್ತೆ, 7 ಸ್ಟೇಷನ್ ಅಲ್ಲೂ ಅಟ್ರಾಸಿಟಿ ಕೇಸ್ ಆಗಿದೆ. ಭಯಭೀತರಾಗಿ ಇವತ್ತು ಜನ ಬದುಕುವಂತ ಪರಿಸ್ಥಿತಿ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ನಿಮಗೆ ಬಿಟ್ಟು ವಿಷಯ. ಹೇಳ್ತಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳು ನಿಂತ ಸಂದರ್ಭದಲ್ಲಿ, ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ, ಅವರ ಜೀವಿತ ಅವಧಿಯಲ್ಲಿ ಅವರು ನಮ್ಮನ್ನ ಆಗಲಿದ ದಿನಗಳ ಅವಧಿಯಲ್ಲಿ ಏನೇನು ಮಾಡಿದ್ರು ಅಂತೇಳಿ ನಮ್ಮೆಲ್ಲ ಮುಖಂಡರುಗಳು ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ನಿಮ್ಗೆ ಅನ್ಸುತ್ತೆ ಈ ದೇಶವನ್ನ ಆಳಿದ 62 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೋಸವಾಗಿ ವೋಟ್ ಹಾಕಿದ್ದೀವಿ. ಇನ್ನು ಮುಂದೆ ನಾವು ಎಂದೂ ಕೂಡ ಆ ಕಡೆ ತಿರುಗಿ ನೋಡಬಾರದು. ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ದೇಶ, ಈ ರಾಜ್ಯ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತೀರ್ಮಾನ ಮಾಡುವಂತ ಸಮಯ ಈಗ ಪ್ರಾರಂಭ ಆಗಿದೆ.